ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ದ್ವಾರಕೇಶ್ ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ. ತನ್ನದೇ ಆದಂತಹ ಹೆಜ್ಜೆ ಗುರುತನ್ನು ಬಲವಾಗಿ ಹೂರಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಪಡೆದವರು ದ್ವಾರಕೇಶ್ ಅವರು. ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗ ಕೊಟ್ಟಿರೋ ಕೊಡುಗೆ ಅಪಾರವಾದದ್ದು. ಸಿಂಗಪೂರು, ಆಫ್ರಿಕಾ ಅಂತ ಕನ್ನಡ ಆಡಿಯನ್ಸ್ಗೆ ಹೊಸ ಅನುಭವನ ಕೊಟ್ಟವರು ದ್ವಾರಕೇಶ್ ಅವರು. ಎಲ್ಲೋ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಚಿತ್ರರಂಗಕ್ಕೆ ಬಂದು ನಟನಾಗಿ, ನಿರ್ಮಾಪಕನಾಗಿ, ವಿತರಕನಾಗಿ, ನಿರ್ದೇಶಕನಾಗಿ ದ್ವಾರಕೇಶ್ ಚಿತ್ರ ಅನ್ನೋ ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಿ ಸುಮಾರು ಜನಕ್ಕೆ ಕೆಲಸ ಕೊಡೋ ಮಾಲೀಕನಾಗೋದು ಅಷ್ಟು ಸುಲಭವಲ್ಲ. ಆಗಿನ ಸೂಪರ್ ಸ್ಟಾರ್ಸ್ ಆದ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಂದ ಹಿಡಿದು ಈಗಿನ ಸೂಪರ್ ಸ್ಟಾರ್ಸ್ ಆದ ಸುದೀಪ್ ದರ್ಶನ್ ವರೆಗೂ ಆಕ್ಟ್ ಮಾಡಿರುವಂತಹ ಏಕೈಕ ನಟ ಅಂದ್ರೆ ಅದು ದ್ವಾರಕೇಶ್ ಅವರೇ. ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತಹ ಸೇವೆಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ದ್ವಾರಕೇಶ್ ಅವರು 1964 ವೀರ ಸಂಕಲ್ಪ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನಂತರ ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ, ಶ್ರೀ ಪುರಂದರ ದಾಸರು, ಲಗ್ನ ಪತ್ರಿಕೆ ಅಂತ ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಬರ್ತಾರೆ. ಒನ್ ಆಫ್ ದಿ ಬೆಸ್ಟ್ ಕಾಮಿಡಿಯನ್ ಅನ್ನೋ ಒಂದು ಹೆಸರು ಗಳಿಸ್ತಾರೆ. 1966 ಅಲ್ಲಿ ಅವ್ರ ಸ್ನೇಹಿತರ ಜೊತೆ ಸೇರ್ಕೊಂಡು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ, ಮಮತೆಯ ಬಂಧನ ಅನ್ನೋ ಸಿನಿಮಾ. 1969 ಅಲ್ಲಿ ದ್ವಾರಕೇಶ್ ಅವರು ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನೇ ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ. ಈ ಸಿನಿಮಾ ನಂತರ ಎರಡನೇ ಸಿನಿಮಾ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡೆ ಸಿನಿಮಾ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಆದ್ರೆ ರಾಜಣ್ಣ ತುಂಬಾ ಬಿಸಿ ಇರ್ತಾರೆ, ಡೇಟ್ ಸಿಗಲ್ಲ. ಸುಮಾರು ದಿನ ಕಾದು ರಾಜಣ್ಣ ಡೇಟ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ದ್ವಾರಕೇಶ್ ಅವರೇ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸಿನಿಮಾನೇ 1972 ನಲ್ಲಿ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಆದ ಕುಲ್ಲಾ ಏಜೆಂಟ್ 000 ಅನ್ನೋ ಸಿನಿಮಾ. ಆ ಸಿನಿಮಾದ ಸಕ್ಸಸ್ ನಂತರ ದ್ವಾರಕೇಶ್ ಅವರು ಇನ್ನೊಂದು ಸಿನಿಮಾನಲ್ಲಿ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನೇ 1973 ನಲ್ಲಿ ರಿಲೀಸ್ ಆಗಿರೋ ಕೌಬಾಯ್ ಕುಲ್ಲಾ ಅನ್ನೋ ಸಿನಿಮಾ. ಈ ಸಿನಿಮಾ ನಂತರ ಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸಿ ಆಕ್ಟಿಂಗ್ ಅಲ್ಲಿ ತುಂಬಾ ಬಿಸಿ ಆಗಿರ್ತಾರೆ. 1974 ಅಲ್ಲಿ ದ್ವಾರಕೇಶ್ ಅವರು ದೀರ್ಘ ಸುಮಂಗಲಿ ಅನ್ನೋ ಒಂದು ತಮಿಳ್ ಸಿನಿಮಾನ ನೋಡ್ತಾರೆ. ದ್ವಾರಕೇಶ್ ಅವರಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಆ ಸಿನಿಮಾದ ಕಾಪಿರೈಟ್ಸ್ ತಗೊಂತಾರೆ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಅವ್ರ ಇಷ್ಟದಂತೆಯೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲ್ ಶೀಟ್ ಸಿಗುತ್ತೆ. HR ಭಾರ್ಗವ ಅವ್ರನ್ನ ಡೈರೆಕ್ಟರ್ ಆಗಿ ಫಿಕ್ಸ್ ಮಾಡ್ತಾರೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ 1977 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾನೇ ಭಾಗ್ಯವಂತರು ಅನ್ನೋ ಸಿನಿಮಾ. ಚೆನ್ನಾಗಿ ಹೋಗುತ್ತೆ, ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ಅದೇ ವರ್ಷದಲ್ಲಿ ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿರೋ ಕಿಟ್ಟು ಪುಟ್ಟು ಅನ್ನೋ ಸಿನಿಮಾನು ರಿಲೀಸ್ ಆಗುತ್ತೆ. ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಮತ್ತೆ ಅದೇ ಕಾಂಪೌಂಡ್ ಅಲ್ಲಿ ಇನ್ನೊಂದು ಸಿನಿಮಾ ಬರುತ್ತೆ. ಅಂದ್ರೆ ಕಿಟ್ಟು ಪುಟ್ಟು ಡೈರೆಕ್ಟ್ ಮಾಡಿರೋ CB ರಾಜೇಂದ್ರನ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಪ್ರೊಡ್ಯೂಸರ್ ಕಮ್ ಆಕ್ಟರ್ ಆದ ದ್ವಾರಕೇಶ್ ಅವರು, ಇವ್ರು 3 ಜನ ಸೇರ್ಕೊಂಡು ಇನ್ನೊಂದು ಸಿನಿಮಾ ಮಾಡ್ತಾರೆ. ಹೈ ಬಜೆಟ್ ಸಿನಿಮಾ ಆಗಿರುತ್ತೆ. ಆ ಸಿನಿಮಾನೇ 1978 ಅಲ್ಲಿ ರಿಲೀಸ್ ಆಗಿರೋ ಸಿಂಗಪೂರಿನಲ್ಲಿ ರಾಜಾ ಕುಲ್ಲಾ ಅನ್ನೋ ಸಿನಿಮಾ. ಒಳ್ಳೆ ಓಪನಿಂಗ್ ತಗೊಳುತ್ತೆ. ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಸಿಂಗಪೂರಿನಲ್ಲಿ ರಾಜಾ ಕುಲ್ಲಾ ಸಿನಿಮಾ ಆಗಿರುತ್ತೆ. 1964 ಅಲ್ಲಿ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಆದ ಕಾದಲಿಕ ನೇರಮಿಲ್ಲೈ ಅನ್ನೋ ತಮಿಳ್ ಸಿನಿಮಾದ ರೀಮೇಕ್ ರೈಟ್ಸ್ ನ ತಂದು ಕನ್ನಡದಲ್ಲಿ ಮಾಡ್ತಾರೆ. ಆ ಸಿನಿಮಾನೇ ಪ್ರೀತಿ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ಶ್ರೀನಾಥ್ ಅವರು, ಶಂಕರ್ ನಾಗ್ ಅವರು ಆಕ್ಟ್ ಮಾಡಿರ್ತಾರೆ. ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ದ್ವಾರಕೇಶ್ ಅವರು 1980 ನಲ್ಲಿ 2 ಸಿನಿಮಾನಲ್ಲಿ ಆಕ್ಟ್ ಮಾಡಿ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಒಂದು ಕುಲ್ಲಾ ಕುಲ್ಲಿ, ಇನ್ನೊಂದು ಮಂಕುತಿಮ್ಮ. ಈ 2 ಸಿನಿಮಾನು ಸುಮಾರಾಗಿ ಹೋಗಿರುತ್ತೆ. ಅಂದ್ರೆ ಅವ್ರು ಅನ್ಕೊಂಡಿರೋಷ್ಟು ಪ್ರಾಫಿಟ್ ಆಗಿರಲ್ಲ. 1950 ನಲ್ಲಿ ತೆಲುಗುನಲ್ಲಿ ರಿಲೀಸ್ ಆಗಿ ಹಿಟ್ ಆಗಿರೋ ಪರಮಾನಂದಯ್ಯ ಶಿಶುಲು ಕಥಾ ಅನ್ನೋ ಒಂದು ಸಿನಿಮಾದ ರೀಮೇಕ್ ರೈಟ್ಸ್ ನ ದ್ವಾರಕೇಶ್ ಅವರು ತಗೊಂಡಿರ್ತಾರೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನ ವಿಷ್ಣುವರ್ಧನ್ ಅವ್ರ ಕೈನಲ್ಲಿ ಮಾಡಿಸಬೇಕಾಗುತ್ತೆ. ನಂತರ ವಿಷ್ಣು ಸರ್ ಹತ್ರ ಮಾತಾಡಿ ಅವ್ರ ಹತ್ರ ಆ ಪಾತ್ರನ ಮಾಡಿಸಿರ್ತಾರೆ. ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ನಂತರ ವಿಷ್ಣು ಸರ್ ನ ಇಟ್ಕೊಂಡು ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನ ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನೇ 1981 ನಲ್ಲಿ ರಿಲೀಸ್ ಆಗಿರೋ ಮನೆ ಮನೆ ಕತೆ ಅನ್ನೋ ಸಿನಿಮಾ. ಒಳ್ಳೆ ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ದ್ವಾರಕೇಶ್ ಅವರು ಪ್ರೊಡಕ್ಷನ್ ಕಂಪನಿ ಯಾವಾಗ ಶುರು ಮಾಡಿದ್ರು ಆವಾಗಿಂದ ವರ್ಷದಲ್ಲಿ 1 ಅಥವಾ 2 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆದ್ರೆ 1981 ನಂತರ ಹೆಚ್ಚಿನ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಕ್ ಶುರು ಆಗ್ತಾರೆ. 1982 ನಲ್ಲಿ ದ್ವಾರಕೇಶ್ ಅವರು 3 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ದ್ವಾರಕೇಶ್ ಅವರೇ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪೆದ್ದ ಗೆದ್ದ ಮತ್ತೆ ಅದೃಷ್ಟವಂತ ಈ 2 ಸಿನಿಮಾನು ಸುಮಾರಾಗೇನೆ ಹೋಗುತ್ತೆ. 1981 ನಲ್ಲಿ ವಿಜಯಕಾಂತ್ ಅವರು ಆಕ್ಟ್ ಮಾಡಿ SA ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಸಟ್ಟಮುರ್ ಇರುಟರೈ ಅನ್ನೋ ಸಿನಿಮಾ. ಈ ಸಿನಿಮಾ ತಮಿಳುನಾಡಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ. ಆ ಸಿನಿಮಾದ ಕನ್ನಡ ರೀಮೇಕ್ ರೈಟ್ಸ್ ನ ದ್ವಾರಕೇಶ್ ಅವರು ತಗೊಂತಾರೆ. ಆ ಸಿನಿಮಾಗೆ ಶಂಕರ್ ನಾಗ್ ಅವ್ರನ್ನ ಕಾಸ್ಟಿಂಗ್ ಮಾಡ್ತಾರೆ. ಸಟ್ಟಮುರ್ ಇರುಟರೈ ಡೈರೆಕ್ಟ್ ಮಾಡಿರೋ SA ಚಂದ್ರಶೇಖರ್ ಅವ್ರನ್ನ ಕನ್ನಡ ವರ್ಷನ್ ಡೈರೆಕ್ಟ್ ಮಾಡಿ ಕೇಳ್ತಾರೆ. ಆ ಸಿನಿಮಾನೇ ನ್ಯಾಯ ಎಲ್ಲಿದೆ ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವ್ರ ಸಿನಿಮಾ
ಕೆರಿಯರ್ ಅಲ್ಲೇ ಹೆಚ್ಚು ದಿನಗಳು ಓಡಿರುವಂತ ಸಿನಿಮಾ ಅಂದ್ರೆ ಅದು ನ್ಯಾಯ ಎಲ್ಲಿದೆ ಸಿನಿಮಾನೇ. ಹತ್ತತ್ರ 1 ವರ್ಷ ಓಡಿರುವಂತ ಸಿನಿಮಾ. 1982 ನಲ್ಲಿ ದ್ವಾರಕೀಶ್ ಅವರು 3 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. 2 ಸೋತಿದೆ, 1 ಗೆದ್ದಿದೆ. 1983 ನಲ್ಲೂ 3 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. 1982 ನಲ್ಲಿ ರಜನಿಕಾಂತ್ ಅವರು ಆಕ್ಟ್ ಮಾಡಿ ಜಗನ್ನಾಥನ್ ಅವರು ಡೈರೆಕ್ಟ್ ಮಾಡಿರೋ ಮೂಂಡ್ರು ಮುಗಂ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ. ಮೂಂಡ್ರು ಮುಗಂ ಸಿನಿಮಾದ ಕನ್ನಡ ರೀಮೇಕ್ ರೈಟ್ಸ್ ನ ದ್ವಾರಕೀಶ್ ಅವರು ತಗೊಂತಾರೆ. ಮತ್ತೆ ಅದೇ ಸಕ್ಸಸ್ ಟೀಮ್ ಆದ ಅಂದ್ರೆ ದ್ವಾರಕೀಶ್ ಅವರು ಪ್ರೊಡ್ಯೂಸ್ ಮಾಡಿ ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ ಎಸ್.ಎ. ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿರೋ ನ್ಯಾಯ ಎಲ್ಲಿದೆ ಸಕ್ಸಸ್ ನಂತರ ಶಂಕರ್ ನಾಗ್ ಮತ್ತು ಎಸ್.ಎ. ಚಂದ್ರಶೇಖರ್ ನ ಇಟ್ಕೊಂಡು ಗೆದ್ದ ಮಗ ಅಂತ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಆನಂದ ಭೈರವಿ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ಅದು ಕನ್ನಡ ಮತ್ತೆ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಲಾಸ್ ಆಗುತ್ತೆ. ನಂತರ ದ್ವಾರಕೀಶ್ ಅವರು ರಜನಿಕಾಂತ್ ಅವರನ್ನ ಭೇಟಿಯಾಗಿ ಅವ್ರ ಹತ್ರ ಕಾಲ್ಶಿ ತಗೊಂಡು 1972 ನಲ್ಲಿ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಆಕ್ಟ್ ಮಾಡಿ ದೊಡ್ಡ ಹಿಟ್ ಆದ ರಾಜಾ ಜಾನಿ ಅನ್ನೋ ಸಿನಿಮಾನ ರಜನಿಕಾಂತ್ ಅವ್ರನ್ನ ಇಟ್ಕೊಂಡು ತಮಿಳಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನ ಎಸ್.ಪಿ. ಮುತ್ತುರಾಮನ್ ಅವರು ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನೇ ಅಡುತ್ತ ವಾರಿಸ್ ಅನ್ನೋ ಸಿನಿಮಾ. ಅಡುತ್ತ ವಾರಿಸ್ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗುತ್ತೆ. 1983 ನಲ್ಲಿ 3 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಗೆದ್ದ ಮಗ ಒಂದು ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ಬೇರೆ 2 ಸಿನಿಮಾ ಇಂದ ಕೈ ಸುಟ್ಕೊಂತಾರೆ. 1984 ಅಲ್ಲಿ 4 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಈ 4 ಸಿನಿಮಾಗಳಲ್ಲಿ ಪೊಲೀಸ್ ಪಾಪಣ್ಣ ಮತ್ತು ಪ್ರಚಂಡ ಕುಳ್ಳ ಅವರೇ ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿರ್ತಾರೆ. ಆ 2 ಸಿನಿಮಾನು ಫ್ಲಾಪ್ ಆಗುತ್ತೆ. ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಇಂದಿನ ರಾಮಾಯಣ ಅನ್ನೋ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಥಿಯೇಟರ್ ಗಳಲ್ಲಿ 125 ದಿನ ಕಂಪ್ಲೀಟ್ ಮಾಡುತ್ತೆ. ಒಳ್ಳೆ ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ಅದೇ ವರ್ಷದಲ್ಲಿ ರಜನಿಕಾಂತ್ ಅವ್ರನ್ನ ಇಟ್ಕೊಂಡು ಗ್ಯಾಂಗ್ ವಾರ್ ಅನ್ನೋ ಒಂದು ಹಿಂದಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನು ಫ್ಲಾಪ್ ಆಗುತ್ತೆ. 1984 ಅಲ್ಲಿ 4 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ 1 ಸಿನಿಮಾ ಹಿಟ್ ಆಗುತ್ತೆ. ಬಾಕಿ 3 ಸಿನಿಮಾ ಫ್ಲಾಪ್ ಆಗುತ್ತೆ. ದ್ವಾರಕೀಶ್ ಅವರ ಫಿಲ್ಮ್ ಕೆರಿಯರ್ ಅಲ್ಲಿ ಡೌನ್ ಫಾಲ್ ನ ಎದುರಿಸುವಂತ ಸಂದರ್ಭ ಇಲ್ಲಿ ಉಟ್ಕೊಳ್ಳುತ್ತೆ. ಮತ್ತೆ 1985 ಅಲ್ಲಿ 4 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ 3 ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿರ್ತಾರೆ. 2 ಸಿನಿಮಾನ ದ್ವಾರಕೀಶ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ಒಂದು ನೀ ಬರದ ಕಾದಂಬರಿ, ಇನ್ನೊಂದು ನೀ ತಂದ ಕಾಣಿಕೆ ಅನ್ನೋ ಸಿನಿಮಾ. ನೀ ಬರದ ಕಾದಂಬರಿ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ನೀ ತಂದ ಕಾಣಿಕೆ ಅನ್ನೋ ಸಿನಿಮಾ ಬಿಲೋ ಆವರೇಜ್ ಸಿನಿಮಾ ಆಗುತ್ತೆ. ಮದುವೆ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾನ ಸತ್ಯ ಅವರು ಡೈರೆಕ್ಟ್ ಮಾಡಿರ್ತಾರೆ. ಆ ಸಿನಿಮಾ ಅಬೋ ಆವರೇಜ್ ಸಿನಿಮಾ ಆಗಿರುತ್ತೆ. ಶ್ರೀಧರ್ ಅವರು ಮತ್ತು ಸರಿತಾ ಅವ್ರನ್ನ ಇಟ್ಕೊಂಡು ಬ್ರಹ್ಮ ಗಂಟು ಅಂತ ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾ ಫ್ಲಾಪ್ ಆಗುತ್ತೆ. 1984 ಅಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಿರೋ 4 ಸಿನಿಮಾನಲ್ಲಿ 1 ಸಿನಿಮಾ ಮಾತ್ರ ಸೂಪರ್ ಹಿಟ್ ಆಗಿರುತ್ತೆ. ದ್ವಾರಕೀಶ್ ಅವರು ಅವ್ರ ಆಸ್ತಿಗಳನ್ನ ಮಾರ್ಕೊಳ್ಳೋ ಸಂದರ್ಭಕ್ಕೆ ಹೊಳದಾಗ್ತಾರೆ. 1986 ಅಲ್ಲಿ 3 ಸಿನಿಮಾ ರಿಲೀಸ್ ಆಗುತ್ತೆ. ಅದರಲ್ಲಿ ರಜನಿಕಾಂತ್ ಅವರು ಮತ್ತು ಶ್ರೀದೇವಿ ಅವರು ಆಕ್ಟ್ ಮಾಡಿರೋ ನಾನ್ ಅಡಿಮೆ ಇಲ್ಲ ಅನ್ನೋ ಸಿನಿಮಾ, ಇನ್ನೊಂದು ಆಫ್ರಿಕಾದಲ್ಲಿ ಶೀಲಾ, ಮತ್ತೊಂದು ಕಿഴക്ക് ಆಫ್ರಿಕಾವಿಲ್ ಶೀಲಾ ಅನ್ನೋ ಸಿನಿಮಾ. ಈ 3 ಸಿನಿಮಾನು ದ್ವಾರಕೀಶ್ ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿರ್ತಾರೆ. ಆ ವರ್ಷದಲ್ಲಿ ಈ 3 ಸಿನಿಮಾನು ಫ್ಲಾಪ್ ಆಗುತ್ತೆ. 1987 ಅಲ್ಲಿ ದ್ವಾರಕೀಶ್ ಪ್ರೊಡಕ್ಷನ್ ಇಂದ 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಒಂದು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿರೋ ಒಂದೇ ಗೂಡಿನ ಹಕ್ಕಿಗಳು ಅನ್ನೋ ಸಿನಿಮಾ, ಇನ್ನೊಂದು ರಾವಣ ರಾಜ್ಯ ಅನ್ನೋ ಸಿನಿಮಾ, ಮತ್ತೊಂದು ಗಂಡ ಮನೆ ಮಕ್ಕಳು ಅನ್ನೋ ಸಿನಿಮಾ, ಮತ್ತು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನೋ ಸಿನಿಮಾ. ಇದರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ಲೀಲಾವತಿ ಮೇಡಮ್ ಅವ್ರ ಮಗ ವಿನೋದ್ ಅವ್ರನ್ನ ಈ ಸಿನಿಮಾನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಗುವಾಗ ಒಳ್ಳೆ ಓಪನಿಂಗ್ ತಗೊಳುತ್ತೆ. ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ನಂತರ ಬೇರೆ ಬೇರೆ ಕಾರಣಗಳಿಂದ ಥಿಯೇಟರ್ ಸ್ಟ್ರೈಕ್ ಆಗುತ್ತೆ. ಯಾವ ಥಿಯೇಟರ್ ಶೋಸ್ ನಡೀತಾ ಇಲ್ಲ. ಸ್ಟ್ರೈಕ್ಸ್ ಎಲ್ಲ ವಿಡ್ರಾ ಆದ್ಮೇಲೆ ಸುಮಾರು ಥಿಯೇಟರ್ ಗಳಿಂದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾನ ತೆಗಿತಾರೆ. ಒಂದಷ್ಟು ಥಿಯೇಟರ್ ಗಳಲ್ಲಿ ಕಂಟಿನ್ಯೂ ಆಗುತ್ತೆ. ಆದ್ರೆ ರಿಲೀಸ್ ಆಗುವಾಗ ಆ ಸಿನಿಮಾಗೆ ಸಿಕ್ಕಿರೋ ರೆಸ್ಪಾನ್ಸ್ ಮತ್ತೆ ಆ ಸಿನಿಮಾಗೆ ಸಿಗಲ್ಲ. ಆ ವರ್ಷದಲ್ಲಿ ರಿಲೀಸ್ ಆಗಿರೋ 4 ಸಿನಿಮಾನು ಫ್ಲಾಪ್ ಆಗುತ್ತೆ. 1989 ಅಲ್ಲಿ 2 ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಒಂದು ರೆಬಲ್ ಸ್ಟಾರ್ ಅಂಬರೀಶ್ ಅವ್ರನ್ನ ಇಟ್ಕೊಂಡು ಜೈ ಕರ್ನಾಟಕ ಅನ್ನೋ ಸಿನಿಮಾ ಮಾಡ್ತಾರೆ. ಇನ್ನೊಂದು ವಿನೋದ್ ರಾಜ್ ಅವ್ರನ್ನ ಇಟ್ಕೊಂಡು ಕೃಷ್ಣಾನಿ ಕುಣಿದಾಗ ಅನ್ನೋ ಸಿನಿಮಾ ಮಾಡ್ತಾರೆ. ಈ 2 ಸಿನಿಮಾನು ಆ ವರ್ಷದಲ್ಲಿ ಫ್ಲಾಪ್ ಸಿನಿಮಾ ಆಗುತ್ತೆ. 1990 ನಲ್ಲಿ ಶ್ರುತಿ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಅವ್ರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿರೋ ಗೌರಿ ಕಲ್ಯಾಣ, ಹೊಸ ಕಲ್ಲ ಹಳೆ ಕುಲ್ಲ ಈ ಸಿನಿಮಾಗಳೆಲ್ಲ ಫ್ಲಾಪ್ ಆಗುತ್ತೆ. ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ, ಈ ಸಿನಿಮಾನ ಬಲರಾಮ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ದ್ವಾರಕೀಶ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. 1994 ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿ ರವಿಚಂದ್ರನ್ ಅವ್ರನ್ನ ಇಟ್ಕೊಂಡು ರಸಿಕಾ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನು ಬಿಲೋ ಆವರೇಜ್ ಸಿನಿಮಾ ಆಗಿರುತ್ತೆ. ಅದೇ 1994 ಅಲ್ಲಿ ಶ್ರೀನಿವಾಸ್ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಕಿಲ್ಲಾಡಿಗಳು ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಅವ್ರು ಮಾಡಿರೋ ಎಲ್ಲಾ ಸಿನಿಮಾನು ಫ್ಲಾಪ್ ಆಗುತ್ತೆ. ಅಂದ್ರೆ ಗಿಡ್ಡು ದಾದ, ಕಿಡ್ನಾಪ್, ಹೃದಯ ಕಲ್ಲರು, ಶ್ರುತಿ ಹಾಕಿದ ಹೆಜ್ಜೆ, ಮಜ್ನು ಅಂತ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾಗ್ಲಿ ಡೈರೆಕ್ಟ್ ಮಾಡಿದ್ದಾಗ್ಲಿ ಯಾವ ಸಿನಿಮಾನು ಸಕ್ಸಸ್ ಆಗಲ್ಲ. ಸಾಲಗಳು ಮಾಡಿ ಅವ್ರ ಆಸ್ತಿಗಳೆಲ್ಲ ಮಾರ್ಕೊಂಡು ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿ ಇರುವಾಗ ವಿಷ್ಣು ಸರ್ 80s ಅಲ್ಲಿ ಎಷ್ಟು ಪೀಕ್ ಅಲ್ಲಿ ಇದ್ರೋ ಅಷ್ಟೇ ಎತ್ತರದಲ್ಲಿ
2000 ಅಲ್ಲಿ ಇದ್ರು. ಅಂದ್ರ ಯಜಮಾನ, ಸೂರ್ಯವಂಶ, ದಿಗ್ಗಜರು, ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ ಅಂತ ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟು ಸಿಲ್ವರ್ ಜೂಬ್ಲಿ ಸ್ಟಾರ್ ಆಗಿದ್ರು. ಅವರು ದ್ವಾರಕೇಶ್ ಪ್ರೊಡಕ್ಷನ್ ಗೆ ಕಾಲ್ ಶೀಟ್ ಕೊಡ್ತಾರೆ. ಡೈರೆಕ್ಟರ್ ಪಿ ವಾಸು ಅವರ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಆ ಸಿನಿಮಾನೇ ಆಪ್ತ ಮಿತ್ರ ಅನ್ನೋ ಸಿನಿಮಾ. ದ್ವಾರಕೇಶ್ ಅವ್ರಿಗೆ ಮರು ಜೀವನ ಕೊಟ್ಟಿರುವಂತ ಸಿನಿಮಾ. ದ್ವಾರಕೇಶ್ ಅವ್ರಿಗೆ ಆ ಪ್ಯಾಷನ್ ಏನಿತ್ತು ಅಂದ್ರೆ ಸಿನಿಮಾ ಮೇಲೆ ಇರೋ ಪ್ರೀತಿ, ಉತ್ಸಾಹ, ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶ, ಇದಕ್ಕೆಲ್ಲ ಹ್ಯಾಟ್ಸ್ ಆಫ್ ಅನ್ಬೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.